ಈ ಪ್ರಪಂಚದಲ್ಲಿ ಚಿನ್ನಕ್ಕೆ ಎಷ್ಟು ಬೆಲೆ ಇದೆ ಅಂತ ನಿಮಗೆಲ್ಲ ಗೊತ್ತು. ಅದೇ ತರಹದ ಬಟ್ಟೆಗಳ ಜಗತ್ತಲ್ಲಿ ಚಿನ್ನದಂಥ ಬೆಲೆ ಇರುವಂತಹ ವಸ್ತು ಯಾವುದು ಅಂದರೆ ರೇಷ್ಮೆ. ಇಡೀ ಪ್ರಪಂಚದಲ್ಲಿ ರೇಷ್ಮೆ ಬೆಳೆಯೋದಕ್ಕೆ ನಮ್ಮ ಭಾರತಕ್ಕೆ 2ನೇ ಸ್ಥಾನ. ಅದೇ ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ನಂಬರ್ 1. ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಊರುಗಳು ರೇಷ್ಮೆ ನಾಡು ಅಂತಲೇ ಹೆಸರುವಾಸಿಗಳಾಗಿವೆ. ರಾಮನಗರ, ಮೈಸೂರು, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಕೊಳ್ಳೇಗಾಲ. ಇನ್ನು ಕೊಳ್ಳೇಗಾಲ ರೇಷ್ಮೆ ನಾಡು ಅಂತ ಕರೀತಾರ? ಸುಳ್ಳು ಹೇಳ್ತಿಲ್ಲ ತಾನೆ? ಕೊಳ್ಳೇಗಾಲ ಏನಕ್ಕೋ ಬೇರೆದಕ್ಕೆ ಫೇಮಸ್ ಅಂತ ಅನ್ಕೊಂಡಿದೀವಿ ಅಂತ ನೀವು ಅನ್ಕೊಂಡಿದ್ದೀವಿ. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಸ್ಟಾರ್ಟಿಂಗ್ ಅಲ್ಲಿ ನಾನು ನಂಬಿರ್ಲಿಲ್ಲ. ನನ್ನ ಮೇಲೆ ಆಣೆ ಇಟ್ಟು ನಮ್ ಕೊಳ್ಳೇಗಾಲಕ್ಕೂ ರೇಷ್ಮೆಗೂ ಇಷ್ಟೊಂದು ಸಂಬಂಧ ಇದೆ ಅಂತ ನನ್ಗಂತೂ ಗೊತ್ತಿರ್ಲಿಲ್ಲ. ಸೊ ಇದೆಲ್ಲ ಡೌಟ್ ಎಲ್ಲ ತಲೆಲಿತ್ತು. ಅದನ್ನ ಚೆಕ್ ಮಾಡೋಣ ಅಂತ ನಾನೇ ಖುದ್ದಾಗಿ ಗ್ರೌಂಡ್ ರಿಯಾಲಿಟಿ ತಿಳಿಯೋದಕ್ಕೆ ಎಲ್ಲ ಕಡೆನೂ ಹೋಗಿ ವಿಚಾರಿಸಿದೆ. ಆ್ಯಂಡ್ ಪ್ರತಿಯೊಂದು ಕೊಳ್ಳೇಗಾಲಕ್ಕೆ ಸಂಬಂಧಪಟ್ಟಿರುವಂಥ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ಅದನ್ನು ತಿಳ್ಕೊಳ್ಳೋಕೆ ಹೋಗಿದೆ. ಸೊ ಪಿನ್ ಟು ಪಿನ್ ಅದ್ರಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಅದನ್ನೆಲ್ಲ ನಿಮ್ಮ ಮುಂದೆ ತೋರಿಸ್ತೀನಿ. ಜಸ್ಟ್ ವೈಟ್ ಆ್ಯಂಡ್ ವಾಚ್. ಈ ನಮ್ಮ ಕೊಳ್ಳೇಗಾಲ ಸಿಲ್ಕ್ ಅನ್ನೋದು ಯಾವುದೋ ನೆನ್ನೆ ಮೊನ್ನೆ ಕಾಲದಲ್ಲ. ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಲದಿಂದನೂ ಚಾಲ್ತಿಯಲ್ಲಿರುವಂತಹ ಒಂದು ಸಿಲ್ಕ್ ಆಗಿರುತ್ತೆ. ಸೊ ನಮ್ಮ ಕೊಳ್ಳೇಗಾಲದಲ್ಲಿ ಸಿಲ್ಕ್ ಎಂಡ್ ಟು ಎಂಡ್ ಪ್ರೊಸೆಸ್ ಎಲ್ಲ ಕೊಳ್ಳೇಗಾಲದಲ್ಲೇ ನಡೆಯುತ್ತೆ. ಇವಾಗ ಪ್ರೆಸೆಂಟ್ ಸಿಲ್ಕ್ನ ಗ್ರೋ ಆಗೋದ್ರಿಂದ ಹಿಡಿದು ಸಿಲ್ಕ್ ಸ್ಯಾರಿ ನೇಯೋವರೆಗೂ ಕೊಳ್ಳೇಗಾಲದಲ್ಲೇ ನಡೆಯುತ್ತೆ. ಕೊಳ್ಳೇಗಾಲದಲ್ಲಿ ಗೌರ್ನಮೆಂಟ್ ಕಡೆಯಿಂದಾನೆ ಕೆಲವೊಂದು ಯೂನಿಟ್ ಅಂದರೆ ಆಫೀಸ್ಗಳನ್ನ ಕಟ್ಟಿದ್ದಾರೆ ನಮ್ಮ ಕೊಳ್ಳೇಗಾಲ ಸುತ್ತಮುತ್ತ. ಅಂತ ಆಫೀಸ್ಗಳನ್ನ ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕಿದಂಥ ಮೊದಲನೇ ಆಫೀಸ್ ಬಂದು ಇದು ಬಂದು ಸಿಲ್ಕ್ ಟ್ರೇಡಿಂಗ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತಾರೆ. ಇದು ಇರೋದು ನಮ್ಮ ಮುಡಿಗುಂಡದ ಸರ್ಕಾರಿ ಆದರ್ಶ ವಿದ್ಯಾಲಯದ ಪಕ್ಕದಲ್ಲೇ ಇರೋದು. ಈ ಒಂದು ಯೂನಿಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಸ್ಟಾರ್ಟಿಂಗ್ ಆಫ್ ದ ಸಿಲ್ಕ್ ಸೆರಿಕಲ್ಚರ್ ಪ್ರೊಸೆಸ್. ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ರೇಷ್ಮೆ ಗಿಡಗಳನ್ನ ಸಾಕಿರ್ತಾರೆ. ರೇಷ್ಮೆ ಗಿಡಗಳು ಅಂತಂದ್ರೆ ಆಲ್ ಮಲ್ಬರಿ ಪ್ಲಾಂಟ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ತೊಟ್ಟಿ ಗಿಡ ಅಂತಾನು ಕರೀತಾರೆ. ಇದನ್ನ ಬಿಟ್ರೆ ರೇಷ್ಮೆ ಹುಳಗಳು ಇನ್ನೇನನ್ನು ತಿನ್ನಕ್ ಹೋಗಲ್ಲ. ರೇಷ್ಮೆ ಹುಳ ಬದುಕಿರ್ಬೇಕು ಅಂತಂದ್ರೆ ಇದನ್ನ ತಿನ್ನಲೇಬೇಕಾಗಿರುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಇಲ್ಲಿ ಬೆಳೆದಿರುವಂತಹ ರೇಷ್ಮೆ ಗಿಡಗಳನ್ನ ಅಲ್ಲಿ ಮೊಟ್ಟೆಗಳನ್ನ ಒಂದು ರೇಷ್ಮೆದು ಲೈಫ್ ಸೈಕಲ್ನ ಜ್ವರಗಳಿಂದ ಅಳಿತಾರೆ. ಅಂದ್ರೆ 1 ಜ್ವರ, 2 ಜ್ವರ, 3 ಜ್ವರ ಅಂತ. ಸೊ ಆ ತರ ಒಂದು ಜ್ವರ ಏನೋ ಮಾಡಿ ಇವರು ಹೊರಗಡೆ ರೈತರುಗಳಿಗೆ ಕೊಡ್ತಾರೆ. ರೇಷ್ಮೆಗಳು ಹೇಗೆ ಹುಟ್ಟುತ್ತೆ ಅಂತಂದ್ರೆ ಚಿಟ್ಟೆಗಳಿಂದ ಹುಟ್ಟುತ್ತೆ. ಆ ರೇಷ್ಮೆ ಚಿಟ್ಟೆಗಳು ಇಲ್ಲಿ ಕಾಣಿಸ್ತೈತಲ್ಲ, ಅದೇ ತರ ಹೆಂಗೈತೆ ನೋಡಿ ರೇಷ್ಮೆ ಚಿಟ್ಟೆ. ಅಂಡ್ ಇದು ಏನ್ ಮಾಡುತ್ತೆ ಅಂತಂದ್ರೆ, ಇದು ಒಂದೊಂದು ಮೊಟ್ಟೆಗಳನ್ನ ಇಡುತ್ತೆ. ಇದು ಕಮ್ಮಿ ಅಂದ್ರೂ ಒಂದೊಂದು ರೇಷ್ಮೆ ಚಿಟ್ಟೆನೂ 300-350 ಮೊಟ್ಟೆಗಳನ್ನ ಇಡುತ್ತೆ. ಸೊ ಆ ಮೊಟ್ಟೆಗಳಿಂದ ರೇಷ್ಮೆ ಹುಳುಗಳು ಆಚೆ ಬರುತ್ತೆ. ಆ ರೇಷ್ಮೆ ಹುಳುಗಳು ಈ ಎಲೆಗಳನ್ನ ತಿಂದು ದಪ್ಪ ಆಗುತ್ತೆ. ಇಲ್ಲಿಂದ ರೇಷ್ಮೆ ಹುಳ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ, ರೇಷ್ಮೆನ ಗೂಡು ಕಟ್ಸುವಂತಹ ರೈತರುಗಳು ಇರ್ತಾರೆ. ತಗೊಂಡೋಗಿರುವಂತಹ ರೈತರುಗಳು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ರೇಷ್ಮೆ ಗೂಡು ಆಗೋವರೆಗೂ ಅದನ್ನ ನೀಟಾಗಿ ಬೆಳೆಸ್ತಾರೆ. ಸೊ ಅಲ್ಲಿ ಸರ್ಟೈನ್ ಒಂದು 20-25 ದಿನಗಳ ಕಾಲ ಸರ್ಟೈನ್ ವೆದರ್ ಕಂಡೀಷನ್ ನಲ್ಲಿ ಅವರು ಗೂಡಾಗೋವರೆಗೂ ನೋಡ್ಕೋತಾರೆ. ಇಲ್ಲಿ ನೀವು ನೋಡ್ಬೋದು, ರೇಷ್ಮೆ ಹುಳು ಬಾಯಿಂದ ಹೊರಗಡೆ ಬರ್ತಿರುವಂತಹ ಈ ಒಂದು ಜೆಲ್ಲು ಅದರ ಸುತ್ತನೂ ಒಂದು ಗೂಡಿನ ತರ ಕಟ್ಕೊಳ್ಳುತ್ತೆ, ಅದ್ರ ಪ್ರೊಟೆಕ್ಷನ್ ಲೇಯರ್ ಆಗಿ. ಸೊ ಅದರಿಂದನೇ ನಾವು ರೇಷ್ಮೆ ದಾರಗಳನ್ನ ತಯಾರಿಸೋದು. ಯಾವಾಗ ಕಂಪ್ಲೀಟ್ ಒಂದು ರೇಷ್ಮೆ ಗೂಡುಗಳೆಲ್ಲ ಫಾರ್ಮ್ ಆಗಿರುತ್ತೆ, ಅದನ್ನ ನಮ್ಮ ರೈತರು ತಗೊಂಡೋಗಿ ನೆಕ್ಸ್ಟ್ ಕುಕುನ್ ಮಾರ್ಕೆಟ್ಗೆ ಸೆಲ್ ಮಾಡ್ತಾರೆ. ಆ ಒಂದು ಕುಕುನ್ ಮಾರ್ಕೆಟ್ ಕೂಡ ನಮ್ಮ ಕೊಳ್ಳೇಗಾಲದ ಮುರುಗುಂಡಂನಲ್ಲೇ ಇದೆ. ಸೊ ನೆಕ್ಸ್ಟ್ ಈ ಒಂದು ಕುಕುನ್ ಮಾರ್ಕೆಟ್ ಇಂದ ರೇರಿಂಗ್ ಮಾಡುವಂತಹ ಜನರುಗಳೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಇದನ್ನ ತಗೊಂಡ್ಬರ್ತಾರೆ. ಇದನ್ನ ತಗೊಂಡ್ಬಂದು ನೆಕ್ಸ್ಟ್ ಸಿಲ್ಕ್ ರೇರಿಂಗ್, ಸಿಲ್ಕ್ ಫಿಲೇಚರ್ ಅಂತಾನು ಕರೀತಾರೆ. ಈ ಒಂದು ಪ್ರೊಸೆಸ್ ನ ಮಾಡೋದಕ್ಕೋಸ್ಕರ ಕೆಲವೊಂದು ಸ್ಮಾಲ್ ಯೂನಿಟ್ ಫ್ಯಾಕ್ಟರಿಗಳ ತರ ಮಾಡ್ಕೊಂಡಿರ್ತಾರೆ. ಪ್ರೈವೇಟ್ ಅಲ್ಲೂ ಇರುತ್ತೆ, ಗೌರ್ನಮೆಂಟ್. ನಮ್ಮ ಕೊಳ್ಳೇಗಾಲದಲ್ಲಿ ಗೌರ್ನಮೆಂಟ್ ಅವರು ಆಗಿನ ಕಾಲದಲ್ಲಿ ಬ್ರಿಟಿಷ್ ಅವರು ಕಟ್ಸಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಇವಾಗ ತೋರಿಸ್ತೀನಿ ಬನ್ನಿ. ಈ ಒಂದು ಸಿಲ್ಕ್ ರೇರಿಂಗ್ ಸೆಂಟರ್ ಇದು ಬಂದು ಬ್ರಿಟಿಷರು ಕಾಲದಲ್ಲೇ ಕಟ್ಸಿರ್ತಾರೆ. 1938ನೇ ಇಸ್ವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅವರೇ ಆಗಿನ ಕಾಲದಲ್ಲೇನೆ ಇಲ್ಲಿ ಫಸ್ಟ್ ಯೂನಿಟ್ ನ ಕಟ್ಸಿರ್ತಾರೆ. ಆವಾಗ ಇಲ್ಲಿ ಕೆಲವೊಂದಷ್ಟು ಸಾವಿರ ಜನ ಇಲ್ಲಿ ಕೆಲಸ ಕೂಡ ಮಾಡ್ತಾ ಇರ್ತಾರೆ ಅವಾಗೆಲ್ಲ ಇಲ್ಲಿ. ಸೊ ಇಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಜಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ. ಇದು ನಮ್ಮ ಕೊಳ್ಳೇಗಾಲದಿಂದ ನರಸೀಪುರಕ್ಕೆ ಹೋಗುವಂತ ಕಲ್ಲೂರು ಮುಳ್ಳೂರು ದಾರಿಯಲ್ಲಿ ಸಿಗುವಂತ ಅಂಪಾಪುರ ಗ್ರಾಮ ಹತ್ರ ಇರೋದು ಈ ಒಂದು ರೇರಿಂಗ್ ಸೆಂಟರ್. ಇಲ್ಲಿ ಒಳಗಡೆ ಹೇಗಿದೆ ಅಂತಂದ್ರೆ, ಒಳಗಡೆ ಅವರು ಆವಾಗಿಂದ ಬ್ರಿಟಿಷ್ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಬಾಯ್ಲರ್ಗಳಿದೆ. ಬಾಯ್ಲರ್ ಅಂದ್ರೆ ಒಂದು ರೇಷ್ಮೆ ಗೂಡುಗಳನ್ನ ಬೇಯಿಸೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಸೊ ಅಲ್ಲಿ ಒಳಗಡೆ ಹೆಂಗಿತ್ತು ಅಂತಂದ್ರೆ, ಆಗಿನ ಕಾಲದಲ್ಲಿ ಇದ್ದಂತಹ ಟ್ರೈನ್ ಇಂಜಿನ್ ಯೂಸ್ ಮಾಡ್ತಾ ಇದ್ರು ಅವಾಗ. ಸೊ ಅದೊಂದು ಇತ್ತು, ಸಖತ್ತಾಗಿತ್ತು ಅದು ಇನ್ನೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ. ಇವಾಗ ಅದನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ, ಮಾಡರ್ನ್
ಮಾಡೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಆ್ಯಂಡ್ ನನಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಅಲ್ಲಿ ಇವಾಗೇನೋ ಇನ್ನೂ ಮಾಡರ್ನೈಸೇಷನ್ ಆಗಿ ರೀಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಪ್ಲಾನಿಂಗು ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಆಫೀಸರ್ ಕೂಡ ನನಗೆ ಹೇಳ್ತಿದ್ರು. ಬಟ್ ನನಗೆ ಖುಷಿ ಆಯಿತು, ನಮ್ಮ ಕೊಳ್ಳೇಗಾಲ ಸುತ್ತನೇ ಇದೊಂದು ಓಲ್ಡ್ ನೋಡ್ದಂಗೆ ಫೀಲ್ ಆಯ್ತು ನನಗೆ. ಹಳೇ ಕಾಲ ಬ್ರಿಟಿಷರ ಕಾಲದಲ್ಲಿ ಒಂದು ಫ್ಯಾಕ್ಟ್ರಿ ಹೇಗಿತ್ತು ಅನ್ನೋದನ್ನ ಖುದ್ದಾಗಿ ನೋಡೋವಂಥ ಭಾಗ್ಯ ನನಗೆ ಸಿಕ್ತು. ಸೊ ಒಳಗಡೆ ಅದೆಲ್ಲ ಹಳೆ ಕಾಲದ್ದು ಪಾಲ್ ಬಿದ್ದಿರೋ ಥರ ಎಲ್ಲ ಆಗಿದ್ದು ನೋಡಿ ಏನೋ ಒಂಥರ ಚೆನ್ನಾಗಿತ್ತು. ಸೊ ಇದು ಗೌರ್ನಮೆಂಟ್ ರೇರಿಂಗ್ ಸೆಂಟರ್ ಆದರೆ ಹೊರಗಡೆ ಕೊಳ್ಳೇಗಾಲ ಸುತ್ತಮುತ್ತನೇ ತುಂಬ ಜನ ರೈತರುಗಳೆಲ್ಲ ಅಂದರೆ ಫ್ಯಾಕ್ಟ್ರಿಗಳ ಥರ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅಂದರೆ ಅವರವರೇ ಸಿಲ್ಕ್ ರೇರಿಂಗ್ ಅಂದರೆ ದಾರ ತೆಗೆಯುವಂಥ ಫ್ಯಾಕ್ಟ್ರಿಗಳನ್ನ ಅವರವರೇ ಮಾಡ್ಕೊಂಡಿದ್ದಾರೆ. ಅದು ತಲೆಮಾರುಗಳಿಂದನೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅಂಥದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ್ನ ಹುಡುಕೊಂಡು ಹೋದೆ. ಅವ್ರದ್ದು ಸಿಲ್ಕ್ ರೇರಿಂಗ್ ಸೆಂಟರ್ ಇದೆ ಅಂತ. ಸೊ ಅವರು ಊರಿಗೆ ಹೋಗಿ ನೋಡ್ತೀನಿ, ಅಲ್ಲಿ ಅವನು ನನ್ನ ಕಾಲೇ ಪಿಕ್ ಮಾಡಲಿಲ್ಲ. ಹಂಗೆ ಬೇಜಾರಾಗಿ ಬರ್ತಾ ಇರೋ ದಾರಿಲಿ ಅದೊಂದೇನೆ ಇರೋದು, ಇನ್ನು ಬೇರೆಯವರು ಮಾಡ್ತಾ ಇದ್ರು. ಸೊ ಅಲ್ಲಿ ಆನ್ ದ ವೇ ಬರುವಾಗ ಈ ಒಂದು ಸಿಲ್ಕ್ ರೇರಿಂಗ್ ಮಾಡ್ತಿರೋ ಅಂತ ಸಣ್ಣ ಫ್ಯಾಕ್ಟ್ರಿ ಸಿಕ್ತು. ಇಲ್ಲಿ ಏನ್ ನಡೀತಾ ಇತ್ತು ಅಂತಂದ್ರೆ, ರೇಷ್ಮೆ ಗೂಡನ್ನ ನೀರುಗಜ್ಜಿ ಅದರಿಂದ ನೂಲನ್ನ ತೆಗೆಯುವಂತ ಕಂಪ್ಲೀಟ್ ಪ್ರೊಸೆಸ್ ಇಲ್ಲಿ ನಡೀತಾ ಇತ್ತು. ಸೊ ಈ ಒಂದು ಕಂಪ್ಲೀಟ್ ನೂಲನ್ನು ತೆಗೆಯುವಂತ ಪ್ರೊಸೆಸ್ ಎಲ್ಲ ಆದ್ಮೇಲೆ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಏಷ್ಯಾದ ಲಾರ್ಜೆಸ್ಟ್ ಕುಕೂನ್ ಮಾರ್ಕೆಟ್ ಆಗಿರುವಂತ ರೇಷ್ಮೆಗೆಂದನೇ ಫೇಮಸ್ ಆಗಿರುವಂತ ರಾಮನಗರಕ್ಕೆ ಇಲ್ಲಿಂದ ಕಳಿಸ್ತಾರೆ. ಸೊ ಅಲ್ಲಿಂದ ಪುನಃ ಅದು ಔಟ್ಸೈಡ್ ಹೋಗುತ್ತೆ, ಕೆಲವೊಂದು ಪುನಃ ನಮ್ಮ ಕೊಳ್ಳೇಗಾಲಕ್ಕೆ ಬರುತ್ತೆ. ಕೊಳ್ಳೇಗಾಲದ ದೇವಂಗಪೇಟೆಗೆ ಬರುತ್ತೆ. ದೇವಂಗಪೇಟೆಯಲ್ಲಿ ರೇಷ್ಮೆಗಳು ತುಂಬಾ ನಡೆಯುತ್ತೆ. ಅಂದ್ರೆ ರೇಷ್ಮೆ ಪ್ರೊಸೆಸ್ಗಳು ಎಲ್ಲ ತರ ಪ್ರೊಸೆಸ್ಸು ನಮ್ಮ ಕೊಳ್ಳೇಗಾಲದ ರೇಷ್ಮೆ ಅಂದ್ರೆ ಕೊಳ್ಳೇಗಾಲ ದೇವಂಗಪೇಟೆ ಅಂತ ಹೇಳ್ಬೋದು. ನಾನು ನೋಡಿದ ಪ್ರಕಾರ ಇವರು ತಲೆಮಾರುಗಳಿಂದ ಇವರು ಕೂಡ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ, ಅಂದ್ರೆ ಫ್ಯಾಕ್ಟ್ರಿ ತರ ಮಾಡ್ಕೊಂಡಿದ್ದಾರೆ ಇದನ್ನ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ದಾರಗಳನ್ನ ಒಂದೆಳೆ ಎರಡೆಳೆ ಅಂತ ಟ್ವಿಸ್ಟ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬರುತ್ತೆ. ಅಂದ್ರೆ ಫುಲ್ಲು ಸಿಂಗಲ್ ಆಗಿದ್ರೆ ಅದು ಗಟ್ಟಿ ಇರಲ್ಲ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಸೀರೆ ಮಾಡೋ ಪ್ರೊಸೆಸ್ಗೆ ಹೋಗ್ಬೇಕಲ್ವಾ. ಸೊ ಅದಕ್ಕೆ ಅವರು ಟ್ವಿಸ್ಟಿಂಗ್ ಅನ್ನೋ ಪ್ರೊಸೆಸ್ಗೆ ಹೋಗ್ತಾರೆ ಆ ದಾರ. ಸೊ ಇವರೊಂದು ಇದರಲ್ಲಿ ಇವರು ಆವಾಗಿಂದನೂ ಆ ಒಂದು ಟ್ವಿಸ್ಟಿಂಗ್ ಪ್ರೊಸೆಸ್ನ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದು ಟ್ವಿಸ್ಟಿಂಗ್ ಪ್ರೊಸೆಸ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ ಅಂತಂದ್ರೆ, ಆ ಒಂದು ಟ್ವಿಸ್ಟಿಂಗ್ ಮಾಡಿರುವಂತಹ ರೇಷ್ಮೆ ನೂಲುಗಳಿಗೆ ಡೈಯಿಂಗ್ಗಳನ್ನ ಮಾಡ್ತಾರೆ. ಡೈಯಿಂಗ್ಗಳು ಅಂತಂದ್ರೆ ಡಿಫ್ರೆಂಟ್ ಕಲರ್ಗಳನ್ನಾಗಿ ಮಾಡೋದು. ಅದನ್ನ ಕೊಳ್ಳೇಗಾಲದಲ್ಲೂ ಮಾಡ್ತಾರೆ ಅಂಡ್ ಔಟ್ ಸೈಡ್ ಮಾಡ್ತಾರೆ. ಬಟ್ ನಾನು ನಮ್ಮ ಕೊಳ್ಳೇಗಾಲದ ಪ್ರಕಾರ ಮಾತಾಡೋದು, ನಮ್ಮ ಕೊಳ್ಳೇಗಾಲದಲ್ಲೂ ಕೆಲವೊಬ್ರು ಈ ಒಂದು ಡೈಯಿಂಗ್ ಪ್ರೊಸೆಸ್ನ ಮಾಡ್ತಾರೆ. ನೆಕ್ಸ್ಟ್ ಆ ಒಂದು ಕಲರಿಂಗ್ ಎಲ್ಲ ಆದ್ಮೇಲೆ ದೊಡ್ಡ ಫ್ಯಾಕ್ಟ್ರಿಗಳು ಹೋಗುತ್ತೆ, ರೇಷ್ಮೆ ಸೀರೆ ಮಾಡುವಂತ ಫ್ಯಾಕ್ಟ್ರಿಗಳು. ಆದ್ರೆ ಆ ಫ್ಯಾಕ್ಟ್ರಿಗಳ ಕತೆ ನಮ್ಗೆ ಬೇಡ, ಬಿಕಾಸ್ ನಮ್ಮ ಕೊಳ್ಳೇಗಾಲದಲ್ಲಿ ಅಂತಹ ಒಂದು ದೊಡ್ಡ ಫ್ಯಾಕ್ಟ್ರಿಗಳು ಯಾವುದೂ ಇಲ್ಲ. ನಮ್ಮ ಕೊಳ್ಳೇಗಾಲ ಯಾವ್ದಕ್ಕೆ ಫೇಮಸ್ ಅಂತಂದ್ರೆ, ಕೈಮಗ್ಗದಲ್ಲಿ ಮಾಡಿರುವಂತಹ ರೇಷ್ಮೆಗಳಿಗೆ ಮಾತ್ರ ಫೇಮಸ್. ಇದು ನಿಮ್ಗೆ ತುಂಬಾ ಕಡೆ ಸಿಗೋದಿಲ್ಲ. ಅದೆಲ್ಲ ಸಿಗ್ಬೇಕಂದ್ರೆ ನಮ್ಮ ಕೊಳ್ಳೇಗಾಲಕ್ಕೆ ನೀವು ಬರ್ಬೇಕಾಗಿರುತ್ತೆ. ಸೊ ಆ ಒಂದು ಕೈಮಗ್ಗದಲ್ಲಿ ಮಾಡುವಂತಹ ಪರಂಪರೆ ಇರುವಂತಹ ಒಂದು ಜಾಗಕ್ಕೇನೆ ನಾನು ಇವಾಗ ಕರ್ಕೊಂಡು ಹೋಗ್ತೀನಿ. ಅದು ಈ ಜಾಗನೇ, ಬನ್ನಿ ನೋಡೋಣ. ಈ ಜಾಗದಲ್ಲಿ ರೇಷ್ಮೆ ಮಗ್ಗ ಮಾಡೋದು ಕರ್ಕೊಂಡು ಹೋಗ್ತೀನಿ. ಇಲ್ಲ, ನನ್ನ ಫ್ರೆಂಡು
ಸೊ ಈ ಒಂದು ವಿಡಿಯೋದಲ್ಲಿ ಕಾಣುತ್ತಿರುವಂಥ ಈ ಒಂದು ಜಾಗ ಇರೋದು ನಮ್ಮ ಕೊಳ್ಳೇಗಾಲದ ಚೌಡೇಶ್ವರಿ ದೇವಸ್ಥಾನದ ಪಕ್ಕ ಮಕ್ಕಳ ಮಲ್ಲೇಶ್ವರ ದೇವಸ್ಥಾನನೂ ಇದೆ. ಇಲ್ಲಿ ಅಂತರ ಕಟ್ಸೋದಕ್ಕೆಲ್ಲ ಹೋಗ್ತಾರೆ, ಅದ್ರ ಪಕ್ಕದಲ್ಲೇ ಇರೋದು. ಸೊ ಇಲ್ಲಿ ಇವ್ರನ್ನ ಕೇಳಿದೆ, ಇವರು ಅವ್ರ ಅಪ್ಪ ತಾತನ ಕಾಲದಿಂದನೂ ಇಲ್ಲಿ ಮಗ್ಗಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಾನು ಇದನ್ನ ನೋಡೇ ಇರಲಿಲ್ಲ, ಇವಾಗಲೇ ನೋಡಿದ್ದು. ಸೊ ಇದು ಚೆನ್ನಾಗಿತ್ತು. ಕಂಪ್ಲೀಟ್ ಒಂದು ಸೀರೆ ಆಗೋ ತನಕ ಎಷ್ಟು ದಿನ ಬೇಕಾಯ್ತು? ಈಗ 2 ದಿನಕ್ಕೆ 2 ದಿನಕ್ಕೆ ನಾವು 3 ದಿನ ಇವರು ಇದೆಲ್ಲ ಆದ್ಮೇಲೆ ಲಾಸ್ಟಲ್ಲಿ ಬೊಪ್ಪ ಅಂತ ಕರೆದಿದ್ರು. ಬಟ್ ನನಗೆ ಯಾಕೋ ಟೈಮ್ ಸಿಗ್ಲಿಲ್ಲ. ಅದನ್ನ ಕಂಪ್ಲೀಟ್ ಸೀರೆ ಕಂಪ್ಲೀಟ್ ಆದ್ಮೇಲೆ ಅದನ್ನ ಶೋ ಮಾಡ್ತೀವಿ ಬಾ ಅಂತ ಕರೆದಿದ್ರು. ನನಗೆ ಟೈಮ್ ಸಾಲಿಲ್ಲ, ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ, ಅದನ್ನ ತೋರ್ಸೋಕ್ಕಾಗಲಿಲ್ಲ. ನೋಡಿದ್ರಿ ಅಲ್ವಾ, ನಮ್ಮ ಒಂದು ಕೊಳ್ಳೇಗಾಲದಲ್ಲಿರುವಂಥ ಕೊಳ್ಳೇಗಾಲ ಸಿಲ್ಕ್, ಕೊಳ್ಳೇಗಾಲದಲ್ಲೇ ಪ್ರೊಡ್ಯೂಸ್ ಮಾಡಿ, ಕೊಳ್ಳೇಗಾಲದಲ್ಲೇ ಪ್ರೊಸೆಸ್ ಮಾಡಿ, ಕೊಳ್ಳೇಗಾಲದಲ್ಲೇ ಎಲ್ಲನೂ ಮಾಡಿ ಅದನ್ನ ಕೊಳ್ಳೇಗಾಲದಲ್ಲೇ ಮಾರ್ಕೆಟಿಂಗ್ ಮಾಡ್ತಾ ಇದ್ರು. ಕೊಳ್ಳೇಗಾಲ ಸಿಲ್ಕ್ ಅನ್ನೋದು ಅಷ್ಟು ಫೇಮಸ್ ಆಗಿಲ್ಲ. ನೀವು ಕೊಳ್ಳೇಗಾಲದಲ್ಲಿ ಎಲ್ಲೇ ಬಂದು ನೋಡಿದ್ರು ನಿಮಗೆ ಕೆಲವೊಂದಷ್ಟು ಏರಿಯಾ, ಇಲ್ಲಿ ಮಂಜುನಾಥ್ ನಗರ ಇಂದ ಹಿಡಿದು ಎಲ್ಲ ಕಡೆನೂ ನಿಮಗೆ ರೇಷ್ಮೆ ಹಬ್ಬ ಅಂತಾನೆ ನಿಮ್ಗೆ ಫೀಲ್ ಆಗುತ್ತೆ. ಇಷ್ಟೆಲ್ಲ ನಮ್ಮ ಕೊಳ್ಳೇಗಾಲ ಸಿಲ್ಕ್ ನಡೀತಾ ಇದ್ರು ನಮ್ಮ ಕೊಳ್ಳೇಗಾಲ ಸಿಲ್ಕ್ ಇಸ್ ನಾಟ್ ಎ ಬ್ರ್ಯಾಂಡ್. ಜಸ್ಟ್ ಲೈಕ್ ಕಾಂಚೀಪುರಂ ಸಿಲ್ಕ್, ಮೈಸೂರು ಸಿಲ್ಕ್, ಬನಾರಸ್ ಸಿಲ್ಕ್ ಅಂತ ತುಂಬ ಬ್ರ್ಯಾಂಡ್ಗಳಿವೆ. ನಮ್ಮ ಕೊಳ್ಳೇಗಾಲ ಸಿಲ್ಕ್ ಬ್ರ್ಯಾಂಡ್ ಆಗಿಲ್ಲ. ಸೊ ಅದು ಯಾಕೆ? ಅದ್ರ ಹಿಂದೆ ಕಾರಣ ಏನು? ಸೊ ಇಫ್ ಇನ್ ಕೇಸ್ ಕೊಳ್ಳೇಗಾಲ ಸಿಲ್ಕ್ ಅನ್ನೋ ಒಂದು ಬ್ರ್ಯಾಂಡ್ ಬಂದರೆ ನಮ್ಮ ಕೊಳ್ಳೇಗಾಲಕ್ಕೆ ಏನೇನು ಉಪಯೋಗ, ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಪಾರ್ಟ್ 2ನಲ್ಲಿ ಕೊಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿ ಎಂಜಾಯ್ ಮಾಡಿರೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.